ಎಸ್, ಯಾವಾಗಲೂ ಕರೀತಾ ಇದ್ದೆ ಇವಳನ್ನ ವ್ಲಾಗಿಗೆ ಜಾಯ್ನ್ ಆಗು ಅಂತ. ಬಟ್ ಯಾವತ್ತೂ ಇವಳು ಜಾಯ್ನ್ ಆಗಿರಲಿಲ್ಲ. ಇವತ್ತೇನೋ ಇಂಟ್ರೆಸ್ಟ್ ಇಟ್ಕೊಂಡು ಬಂದಿದ್ದಾಳೆ. ಹಾಗೆ ಇವತ್ತಿನ ಟಾಪಿಕ್ ಕೂಡ ಇವಳು ಕೂಡ ಗೊತ್ತಿಲ್ಲ. ಏನು ಮೇಡಮ್, ರೆಡಿನಾ ಟಾಪಿಕ್ ಸ್ಟಾರ್ಟ್ ಮಾಡೋದಕ್ಕೆ? ಓಕೆ. ಹೇಗೆ ಅನ್ನಿಸ್ತದೆ ಫಸ್ಟ್ ಟೈಮು ನನ್ನ ವ್ಲಾಗಿಗೆ ಆನ್ ಕ್ಯಾಮ್ರಾ ಬಂದಿದ್ದೀರಾ? ಏನು ಹೇಳೋದು, ಅವಳು ಮಾಡಿದಾಗಲೆಲ್ಲ ನಾನೇ ಆ್ಯಕ್ಚುಲಿ ಹೇಳ್ತಾ ಇದ್ದೆ, ಏನು ಮಾಡ್ತೀಯ ನೀನು, ಅದೊಂಥರ ಕ್ಯಾಮ್ರಾ ಶೈ ಅಂತ ಹೇಳ್ತಾರೆ. ಸೊ ಅದಿದೆ ನನಗೆ. ಬಟ್ ಯಾವಾಗಲೂ ಕರೀತಾ ಇದ್ಲು, ನಾನು ನೀನು ಮಾಡೋದಲ್ಲದೆ ನನ್ನನ್ನು ಇದು ಮಾಡ್ತೇನೆ, ನಾನು ಬರಲ್ಲ ಅಂತಿದ್ದೆ. ಬಟ್ ಯಾವಾಗಲೂ ಕರೀತಿದ್ಲು ಅಂತಂದ್ಬಿಟ್ಟು ಇವತ್ತು ಒಪ್ಕೊಂಡು ಬಂದಿದ್ದೀನಿ. ಐ ಡೋಂಟ್ ನೋ ಏನು ಮಾಡ್ತಾಳೆ ಅಂತ. ಹೋಪ್ ಸೊ ಕ್ರಾಸ್. ಸೊ ಎಸ್, ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಿಮ್ಮ ಜೊತೆಗೆ ನಾನು ಇದ್ದೀನಿ, ನನ್ನ ತಂಗಿನೂ ಇದ್ದಾಳೆ. ಹರ್ ನೇಮ್ ಇಸ್ ದೀಪಿಕಾ. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಇವತ್ತು ನಾವಿಬ್ಬರು ಟಂಗ್ ಟ್ವಿಸ್ಟರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಚೈಲ್ಡ್ಹುಡ್ ಮೆಮೊರೀಸನ್ನು ರೀಕಾಲ್ ಮಾಡ್ತಾ ಇದ್ದೀವಿ. ಸೊ ಸಂಡೇ ವೀಕೆಂಡ್, ಅದರಿಂದಾಗಿ ಈ ಒಂದು ಆ್ಯಕ್ಟಿವಿಟಿನ ಮಾಡೋಣ ಅಂತ ಹೇಳಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹೋಪ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ಇಷ್ಟ ಆಗಿದ್ದರೆ ಮನೇಲಿ ನೀವು ಕೂಡ ಟ್ರೈ ಮಾಡ್ಬೋದು. ಆ್ಯಂಡ್ ಇವತ್ತು ನಾವು ಮಾಡ್ತಿರೋವಂಥದ್ದು ಕನ್ನಡ ಟಂಗ್ ಟ್ವಿಸ್ಟರ್ ವರ್ಡ್ಸ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಯಾವ್ದು ಥರ ನಿಮಗೆ ಗೊತ್ತಿದೆ ಟಂಗ್ ಟ್ವಿಸ್ಟರ್ಸ್ ಕನ್ನಡದಲ್ಲಿ? ಚಿಕ್ಕ ವಯಸ್ಸಿಂದ ನಾರ್ಮಲಿ ಯಾವ್ದಾರ ಕಾಗೆ ಪುಕ್ಕ, ಗೂಬೆ ಪುಕ್ಕ, ರೆಡ್ ಲಾರಿ, ವೈಟ್ ಯೆಲ್ಲೋ ಲಾರಿ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಈ ಥರ ಅಂತ ಗೊತ್ತು. ಬಟ್ ಪ್ಲೀಸ್ ಡಿಫಿಕಲ್ಟ್ ಬೇಡ. ಫೈನ್, ಇಲ್ಲಿ ಒಂದು 5 ಟಂಗ್ ಟ್ವಿಸ್ಟರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಯಾರು ಎಷ್ಟು ಚೆನ್ನಾಗಿ ಹೇಳ್ತೀವಿ ಹಾಗೆ ನಮ್ಮ ಒಂದು ಟಂಗ್ ಹೇಗೆ ಟ್ವಿಸ್ಟ್ ಆಗುತ್ತೆ ಅಂತ ನಾವು ಈ ಒಂದು ಆ್ಯಕ್ಟಿವಿಟಿಯಲ್ಲಿ ನೋಡ್ತೀವಿ. ಸೊ ಸ್ಟಾರ್ಟ್ ಮಾಡೋಣ. ತೆರಿಕೆರೆ ಏರಿ ಮೇಲೆ 3 ಕರಿ ಕುರಿಮರಿ ಮೇಯುತ್ತಿತ್ತು. 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 ಓಕೆ, ನಾನು ಮಾಡಬೇಕಾ? ಆಬ್ವಿಯಸ್ಲಿ, ಇಲ್ಲಾಂದ್ರೆ ಬಿಡೋರು ಯಾರು? ಓಕೆ. ತೆರಿಕೆರೆ ಏರಿ ಮೇಲೆ 3 ಕರಿ ಕುರಿಮರಿ ಮೇಯುತ್ತಿತ್ತು. 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 ಓಕೆ, ಬಟ್ ಸ್ಪೀಡಾಗಿ ಹೇಳಿದ್ ನಾನೇ ವಿನ್ನರು. ಓಕೆ, ವಿನ್ ಆದವ್ರಿಗೆ ಏನು ಕೊಡಿಸ್ಬೇಕು? ಸೋತವ್ರು ಏನು ಮಾಡಬೇಕು? ಸೋತವರು ನಾವು ಹೇಳ್ದಂಗೆ ಪನಿಷ್ಮೆಂಟ್ ತಗೋಬೇಕು. ವಿನ್ ಅವರು ನಾವೇನು ಐ ಮೀನ್ ವಿನ್ ಆದವರು ಸೋತವ್ರಿಗೆ ಏನು ಕೇಳ್ತಾರೆ ಅದನ್ನು ಕೊಡಿಸ್ಬೇಕು. ವಿನ್ ಆದವರು ಸೋತವರು ಏನು ಕೇಳಿದ್ರು ಕೊಡಿಸ್ತಾರೆ? ನೋ 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 ವಿನ್ ಆದವರು ಸೋತವ್ರನ್ನ ಏನಾದರೂ ಕೇಳ್ತಾರೆ. ಸೊ ಸೋತವರು ವಿನ್ನರಿಗೆ ಕೊಡಿಸ್ಬೇಕು. ಸೋತವರು ವಿನ್ನರ್ಗೆ ಕೊಡಿಸ್ಬೇಕೆ? ಓಕೆ, ಹೌದು. ಸೆಕೆಂಡ್ ಒನ್, ಎರಡಿನ. ಕುರುಡು ಕುದುರೆಗೆ ಹುರಿದ ಹುರುಗಡಲೆ. ಕುರುಡು ಕುದುರೆಗೆ ಹುರಿದ ಹುರಿಗಡಲೆ. 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 ಓಕೆ, ಈಗ ನಾನು ಕುರುಡು ಕುದುರೆಗೆ ಹುರಿದ ಹುರಿಗಡಲೆ. 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 ಓಕೆ, ಬಟ್ ಇಲ್ಲಿ ಜಾಸ್ತಿ ಮಿಸ್ಟೇಕ್ ಮಾಡಿದ್ದು ಇವಳು, ನಾನೇ ವಿನ್ನರು. ಓಕೆ ಓಕೆ, ಥರ್ಡ್ ಅಂತ. ಎರಡೆರಡೆಮ್ಮೆ ಮರದಡಿ ನಿಂತು ಕರದಾದ ಹುಲ್ಲು ಕರಕರ ತಿಂದ್ವು. ಅವ್ರಿಗೆ ಹೇಳ್ಬಿಡ್ತೀನಿ ಇನ್ನೊಂದ್ಸತಿ. ಎರಡೆರಡೆಮ್ಮೆ ಮರದಡಿ ನಿಂತು ಕರದಾದ ಹುಲ್ಲು ಕರಕರ ತಿಂದ್ವು. ಸ್ಟಾರ್ಟ್ ಮಾಡಿ ನೋಡೋಣ. ಇಟ್ಸ್ ಸೋ ಈಸಿ ಯಾರ್. ಯಾ, ಮತ್ತೆ ಹೇಳ್ತೀರಾ? ತುಂಬ ಈಸಿ ಇದೆ ಅಲ್ವಾ? ವೇಟ್. ಎರಡೆರಡೆಮ್ಮೆ ಮರದಡಿ ನಿಂತು ಕರದಾದ ಹುಲ್ಲು ಕರಕರ ತಿಂದ್ವು. ಎರಡೆರಡೆಮ್ಮೆ ಮರದಡಿ ನಿಂತು ಕರದಾದ ಹುಲ್ಲು ಕರಕರ ತಿಂದ್ವು. ಎರಡೆರಡೆಮ್ಮೆ ಮರದಡಿ ನಿಂತು ಕರದಾದ ಹುಲ್ಲು ಕರಕರ ತಿಂದ್ವು. ಎರಡೆರಡೆಮ್ಮೆ ಮರದಡಿ ನಿಂತು ಕರಗಾದ ಹುಲ್ಲು ಕರಕರ ತಿಂದ್ವು. ಎರಡೆರಡೆಮ್ಮೆ ಮರದಡಿ ನಿಂತು ಕರದಾದ ಹುಲ್ಲು ಕರಕರ ತಿಂದ್ವು. ಎರಡೆರಡೆಮ್ಮೆ ಮರದಡಿ ನಿಂತು ಕರಗಾದ ಹುಲ್ಲು ಕರಕರ ತಿಂದ್ವು. ಓಕೆ, ನಾನು ನೋಡ್ಕೊಳಂಗಿಲ್ಲ.
ನಾನು ನೋಡ್ತಾನೆ ಇಲ್ಲ, ನಾನು ಬರೀ ಅಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಎರಡೆರಡು ಎಮ್ಮೆ. ವೇಟ್, ಇನ್ನೊಂದ್ಸತಿ. ಎರಡೆರಡು ಎಮ್ಮೆ ನಾನೇ ವಿನ್ನರ್, ಲೂಸರ್. ಒಪ್ಕೊಂಬಿಡಿ, ಬಿಟ್ಬಿಡಿ, ಪರವಾಗಿಲ್ಲ. ನೋ, ಚಾಲೆಂಜ್ ಇಸ್ ಅ ಚಾಲೆಂಜ್. ಎರಡೆರಡು ಎಮ್ಮೆ ಮರದಡಿ ನಿಂತು ಕರದಾದ ಹುಲ್ಲ ಕರಕರ ತಿಂದು. ಎರಡೆರಡು ಎಮ್ಮೆ ಮರದಡಿ ನಿಂತು ಕರದಾದ ಹುಲ್ಲ ಕರಕರ ತಿಂದು. ಎರಡೆರಡು ಎಮ್ಮೆ ಮರದಡಿ ನಿಂತು ಕರದಾದ ಹುಲ್ಲ ಕರಕರ ತಿಂದು. ಎರಡೆರಡೆಮ್ಮೆ 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 ಕರದಾದ ಹುಲ್ಲ ಮರದಡಿ ನಿಂತು ಕರದಾದ ಹುಲ್ಲ ಕರಕರ ತಿಂದು. ಎರಡೆರಡೆಮ್ಮೆ ಮರದಡಿ ನಿಂತು ಕರದಾದ ಹುಲ್ಲ ಕರಕರ ತಿಂದು. ಓ ಮೈ ಗಾಡ್, ಕಂಪ್ಲೀಟೆಡ್. ಜಸ್ಟ್ ಕಂಪ್ಲೀಟೆಡ್. she is not the winner, I am the winner. Okay. ತೆಂಕಣ ತೋಟದ ತೆಂಗಿನ ಮರದಲ್ಲಿ ಮೇಲೇಳೋಳೆ ಕೆಳಗೇಳೋಳೆ. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ತೆಂಕಣ ತೋಟದ ತೆಂಗಿನ ಮರದಲ್ಲಿ ಮೇಲೇಳೋಳೆ ಕೆಳಗೇಳೋಳೆ. ಆಕ್ಚುಲಿ ಏನ್ ಗೊತ್ತಾ, ಅವಳು ನನಗೆ ತೋರಿಸ್ತಾನೆ ಇಲ್ಲ. ಓಕೆ. ತೆಂಕಣ ತೋಟದ ತೆಂಗಿನ ಮರದಲ್ಲಿ ಮೇಲೇಳೋಳೆ ಕೆಳಗೇಳೋಳೆ. 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 ಬಾಡ ಹೇಳಿ. ಸರಿ, ನಾನು ತೆಂಕಣ ತೋಟದ ತೆಂಗಿನ ಮರದಲ್ಲಿ ಮೇಲೇಳೋಳೆ ಕೆಳಗೇಳೋಳೆ. ತೆಂಕಣ ತೋಟದ ವೇಟ್, ಆ ಥರ ಇಲ್ಲ, ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು. ತುಂಬಾ ಚೀಟಿಂಗ್ ಮಾಡ್ತಾಳೆ. ತೆಂಕಣ ತೋಟದ ತೆಂಗಿನ ಮರದಲ್ಲಿ ಮೇಲೇಳೋಳೆ ಅದು ಇದು ಮಾಡತ್ತಾನೆ. ಸೈಲೆಂಟ್ ಹಾಕು. ಸೊ ಈಗ ನನ್ನ ಟರ್ನು. ತೆಂಕಣ ತೋಟದ ತೆಂಗಿನ ಮರದಲ್ಲಿ ಮೇಲೇಳೋಳೆ ಕೆಳಗೇಳೋಳೆ. ತೆಂಕಣ ತೋಟದ ತೆಂಗಿನ ಮರದಲ್ಲಿ ಮೇಲೇಳೋಳೆ ಕೆಳಗೇಳೋಳೆ. ತೆಂಕಣ ತೋಟದ ಮರದಲ್ಲಿ ಮೇಲೇಳೋಳೆ ಕೆಳಗೇಳೋಳೆ. ತೆಂಗಿನ ಮರದಲ್ಲಿ 1 ಪಾಯಿಂಟ್ ಐತೆ. ಎಸ್. ಏನ್ ಮಾಡ್ಲಿ, ಕಂಪ್ಲೀಟ್ ಮಾಡ್ಲೋ ಬೇಡವಾ? ಕಂಪ್ಲೀಟ್ ಮಾಡ್ಲೋ ಬೇಡವಾ? ಮಾಡಿ, ಬಟ್ ವಿನ್ನರ್ ನಾನೇ. ಇದು ನೀವು ಹೇಳಲೇಬೇಕು, ಕಂಪ್ಲೀಟ್ ಹೇಳಲೇಬೇಕು. ಇನ್ನೊಂದ್ಸತಿ ಟ್ರೈ ಮಾಡ್ತೀನಿ. ತೆಂಗಿನ ಮರದಲ್ಲಿ ಅಲ್ವಾ? ಹೌದು. ತೆಂಕಣ ತೋಟದ ತೆಂಗಿನ ಮರದಲ್ಲಿ ಮೇಲೇಳೋಳೆ ಕೆಳಗೇಳೋಳೆ. 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 ಕೊನೆಗೂ ಕಂಪ್ಲೀಟ್ ಆಯ್ತು. ಓಕೆ, ಬಟ್ ನಾನೇ ವಿನ್ನರ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಇನ್ನೊಂದಿದೆ. ಅದು ಉತ್ತುತ್ತೆ ಮತ್ತೆ ಮತ್ತೆ ನಾಪತ್ತೆ, ಅತ್ತೆಯಿಂದ ಉತ್ತುತ್ತೆ ಮತ್ತೆ ಪತ್ತೆ. ಉತ್ತುತ್ತೆ ಮತ್ತೆ ಮತ್ತೆ ನಾಪತ್ತೆ, ಉತ್ತುತ್ತೆ ಮತ್ತೆ ಮತ್ತೆ ನಾಪತ್ತೆ, ಅತ್ತೆಯಿಂದ ಉತ್ತುತ್ತೆ ಪತ್ತೆ. ಅತ್ತೆಯಿಂದ ಉತ್ತುತ್ತೆ ಪತ್ತೆ. ಉತ್ತುತ್ತೆ ಮತ್ತೆ ಮತ್ತೆ ನಾಪತ್ತೆ, ಅತ್ತೆಯಿಂದ ಅಲ್ಲ, ಉತ್ತುತ್ತೆ ಮತ್ತೆ ಮತ್ತೆ ಇರಿ ನಾನು ಹೇಳ್ತೀನಿ. ಉತ್ತುತ್ತೆ ಮತ್ತೆ ಮತ್ತೆ ನಾಪತ್ತೆ, ಅತ್ತೆಯಿಂದ ಮತ್ತೆ ಪತ್ತೆ. ಅಲ್ಲ, ಅದು ಉತ್ತುತ್ತೆ ಮತ್ತೆ ಮತ್ತೆ ನಾಪತ್ತೆ, ಅತ್ತೆಯಿಂದ ಉತ್ತುತ್ತೆ ಪತ್ತೆ. ಅತ್ತೆಯಿಂದ ಉತ್ತುತ್ತೆ ಪತ್ತೆ. ಉತ್ತುತ್ತೆ ಮತ್ತೆ ಮತ್ತೆ ನಾಪತ್ತೆ, ಅತ್ತೆಯಿಂದ ಉತ್ತುತ್ತೆ ಪತ್ತೆ. ಇದೇನಾ? ಓಕೆ, ಸ್ಟಾರ್ಟ್. ಒಂದ್ಸರಿ ಹೇಳಿದ್ನಲ್ಲ, ಅದು ಟ್ರಯಲ್. ಓಕೆ. ಉತ್ತುತ್ತೆ ಮತ್ತೆ ಮತ್ತೆ ನಾಪತ್ತೆ, ಅತ್ತೆಯಿಂದ ಉತ್ತುತ್ತೆ ಪತ್ತೆ. 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 ಓಕೆ, ನಾನು ಉತ್ತುತ್ತೆ ಮತ್ತೆ ಮತ್ತೆ ನಾಪತ್ತೆ, ಅತ್ತೆಯಿಂದ ಉತ್ತುತ್ತೆ ಪತ್ತೆ. ಉತ್ತುತ್ತೆ ಮತ್ತೆ ಮತ್ತೆ ನಾಪತ್ತೆ, ಅತ್ತೆಯಿಂದ ಉತ್ತುತ್ತೆ ಪತ್ತೆ. ಉತ್ತುತ್ತೆ ಮತ್ತೆ ಮತ್ತೆ ನಾಪತ್ತೆ, ಅತ್ತೆಯಿಂದ ಉತ್ತುತ್ತೆ ಪತ್ತೆ.
ಉತ್ತುತ್ತೆ ಮತ್ತೆ ಮತ್ತೆ ನಾಪತ್ತೆ ಅತ್ತೆಯಿಂದ ಉತ್ತುತ್ತೆ ಪತ್ತೆ ಉತ್ತುತ್ತೆ ಮತ್ತೆ ಮತ್ತೆ ನಾಪತ್ತೆ ಅತ್ತೆಯಿಂದ ಉತ್ತುತ್ತೆ ಪತ್ತೆ ಅದನ್ನಾದ್ರೂ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿ. ಇಲ್ಲ ಆಕ್ಚುಲಿ ಮಧ್ಯೆ ನಾನು ಹೇಳೋಷ್ಟು ಫ್ಲೂಯೆಂಟ್ ಆಗಿ ಅವಳು ಓ, ಹೇಳ್ದೆ. ಇಲ್ಲ ಹೇಳಿಲ್ಲ, ನೀವೇ ಹೇಳಿ ಕಮೆಂಟ್ ಹಾಕಿ. ಸೊ ಇಲ್ಲಿಗೆ ನಾನೇ ವಿನ್ನರ್ ಅಂತ ನಾನೇ ಡಿಕ್ಲೇರ್ ಮಾಡ್ತೀನಿ. ಓಕೆ, ವಿನ್ನರ್ಗೆ ನಾನೇನು ಕೊಡಿಸ್ಬೇಕು? ಟೈಮ್ ಬಂದಾಗ ಹೇಳ್ತೀನಿ. ಉಳ್ಕೊಂಡ್ಬಿಟ್ಟೆ ನಾನು. ಹಾಗೆ ನಾನು ಏನಾದರೂ ಹೇಳಿದ್ದನ್ನು ಕೇಳಬೇಕೆ? ಎಸ್, ಸೊ ಪನಿಷ್ಮೆಂಟ್ ಕೊಡಬೇಕು. ಪನಿಷ್ಮೆಂಟ್ ಏನಂದರೆ ತುಂಬ ಜಾಸ್ತಿ ಇರೋದು ಬೇಡ. ಅವಳು ನನಗೆ ತಲೆಗೆ ಆಯಿಲ್ ಮಸಾಜ್ ಕೊಡಬೇಕು. ಓ ಮೈ ಗಾಡ್, ಇಲ್ಲೇ ಕೊಡ್ಬೇಕಾ ಇಲ್ಲ ಆಮೇಲೆ? ಇಲ್ಲ ಆಮೇಲೆ ಕೊಟ್ಟರೆ ಆಯಿತು. ಇಲ್ಲ ಬೇಡಗೂ ಅಪ್ಲೋಡ್ ಮಾಡಬೇಕೆ? ಬೇಡ, ಪನಿಷ್ಮೆಂಟ್ ಅಂತ ಅಪ್ಲೋಡ್ ಏನು ಮಾಡೋದು ಬೇಡ ತಾನೇ? ಬೇಡ. ಓಕೆ ಫೈನ್ ಗೈಸ್, ಇದನ್ನು ನೀವು ಕೂಡ ಟ್ರೈ ಮಾಡಿ. ನಾವು ಸ್ಕೂಲ್ ಟೈಮ್ಸಲ್ಲಿದ್ದಾಗ ಇದನ್ನೆಲ್ಲ ಹಾಡಿದ್ವಿ ಟಂಗ್ ಟ್ವಿಸ್ಟರ್. ಆವಾಗಂತೂ ಇಷ್ಟೊಂದು ಇದೇ ಇರಲಿಲ್ಲ. ಒಂದ್ಸತಿ ಹೇಳೋ ಅಷ್ಟೊತ್ತಿಗೆ ಔಟ್ ಅಂತ ಹೇಳಿ ಹೋಗ್ಬೇಕಾಗಿತ್ತು. ಇವಾಗಂತೂ ಎಂಜಾಯ್ ಮಾಡಿದೆ. ನೀನು ಹೇಗೆ ಎಂಜಾಯ್ ಮಾಡಿದೆಮ್ಮ? ಚೆನ್ನಾಗಿ ಅನಿಸ್ತು, ಎಂಜಾಯ್ ಮಾಡಿದೆ. ಚೈಲ್ಡ್ಹುಡ್ ಮೆಮರೀಸ್ ಮಾತ್ರ ನೆನಪಾಗುತ್ತೆ. ಸ್ಕೂಲ್ ಡೇಸ್ ಅಂತ ಮಾತ್ರ ಅಲ್ಲ. ಸರಿ, ಕನ್ನಡನೇ ಸಾಕ ಇಲ್ಲ ಇಂಗ್ಲೀಷಲ್ಲೂ ಒಂದು 2 ಪದ ಇದೆ ಹಾಡ್ಬಿಡೋಣ? ಬೇಡ, ಸಾಕಾ? ಸಾಕು. ಇರಲಿ ಇರಲಿ, ಚೆನ್ನಾಗಿರುತ್ತೆ. ನಾನು ರೆಡಿ ಇದ್ದೀನಿ, ಬಟ್ ಬೇಡ, ತುಂಬ ಲಾಂಗ್ ಆಗಿಬಿಡುತ್ತೆ. ಫೈನ್, ಅದು ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ ನೋಡೋಣ. ನೆಕ್ಸ್ಟ್ ಇಂಗ್ಲೀಷ್ ಟಂಗ್ ಟ್ವಿಸ್ಟರ್ ಕೂಡ ಮಾಡೋಣ. ಓಕೆ, ಸೊ ಎಸ್, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್, ಟೇಕ್ ಕೇರ್ ಆಲ್. ಇಬ್ರು ಸ್ಟಾರ್ಟ್ ಮಾಡೋಣ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಪ್ರವೀಣ್ ಯೂಟ್ಯೂಬ್ ಚಾನಲ್. ಫ್ಯಾಬ್ಯುಲಸ್ ದಿವ್ಯಾ ಪ್ರವಿ ಕನ್ನಡ ವ್ಲಾಗ್ಸ್. ಹೆಸರೇ ಗೊತ್ತಿಲ್ಲ, ಏನು ಮಾಡ್ಕೊಂಡಿದ್ಯಾ? ಬರೀ ದಿವ್ಯಾ ಪ್ರವೀಣ್ ಮತ್ತೆ ಡೈಲಿ ಏನಂತ ನೋಡಿ ವಿಡಿಯೋಸ್ ನೋಡ್ತೀನಿ, ಲೈಕ್ ಇಲ್ಲ, ಇಲ್ಲ ಆದ್ರೂ ದಿವ್ಯಾ ಪ್ರವೀಣ್ ಅಂತಾನೆ ಬರುತ್ತೆ. ಫ್ಯಾಬ್ಯುಲಸ್ ಅಂತ ಬರುತ್ತೆ. ಹೇಳು ಮತ್ತೆ ಏನಂತ? ಫ್ಯಾಬ್ಯುಲಸ್ ದಿವ್ಯಾ ಪ್ರವಿ ಕನ್ನಡ ವ್ಲಾಗ್ಸ್. ಫ್ಯಾಬ್ಯುಲಸ್ ದಿವ್ಯಾ ಪ್ರವಿ ಕನ್ನಡ ವ್ಲಾಗ್ಸಿಗೆ ವೆಲ್ಕಮ್. ಫ್ಯಾಮಿಲಿ ಟೈಮ್ ಮಾಡಿಕೊಂಡು ನಾನು ಸ್ವಲ್ಪ ಇವಳು ಫ್ರೀ ಆಗಿದ್ದಾಳೆ ಅಂತೇಳಿ ಇವತ್ತು ನಾವು ಟಂಗ್ ಟ್ವಿಸ್ಟರ್ ಮಾತಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀವಿ. ಸೊ ನನ್ನ ಹತ್ರ ಒಂದು 5 ಪದ ಇದೆ. ಅಂದರೆ ಲೈಕ್ ಚೈಲ್ಡ್ಹುಡಲ್ಲಿ ಎಲ್ಲರೂ ಮಾಡಿರ್ತಾರೆ ಈ ಥರ ಟಂಗ್ ಟ್ವಿಸ್ಟರ್ಸು. ಸೊ ಅದೇ ಥರ ಮಾಡೋಣ ಅಂದ್ಕೊಂಡು ನಾನು ಒಂದು 5 ಲೆಟರ್ಸ್ನ ಹುಡುಕಿಟ್ಕೊಂಡಿದ್ದೀನಿ, ವರ್ಡ್ಸ್ನ. ಸೊ ಇವತ್ತು ಅವಳು ಮತ್ತು ನಾನು ಇಬ್ಬರು ಟಂಗ್ ಟ್ವಿಸ್ಟರ್ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹೋಪ್ಸು ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಕಮೆಂಟ್. ಏನು ಮಾತಾಡೋಲ್ಲ.